ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಏನಾದರೂ ಕಾಮೆಂಟ್ ಹಾಕಬೇಕು, ಪ್ರಶ್ನೆ ಕೇಳಬೇಕು, ಅಭಿಪ್ರಾಯ ತಿಳಿಸ್ಬೇಕು ಅಂತ ಅನಿಸಿದರೆ ಕಮೆಂಟ್ ಹಾಕೋದಕ್ಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಬೇರೆಯವರಿಗೂ ತಿಳಿಸುವಂಥ ವಿಚಾರ ಇದೆ ಅಂತ ಅನಿಸಿದರೆ. ಇವಾಗೆಲ್ಲ ಹೇಳ್ತಾರೆ ಡಾಕ್ಟ್ರುಗಳು, ವಾಕ್ ಮಾಡಿ, ಸ್ಟ್ರೆಸ್ ಇದೆ ವಾಕ್ ಮಾಡಿ, ಡಯಾಬಿಟಿಸ್ ಇದೆ ವಾಕ್ ಮಾಡಿ, BP ಇದೆ ವಾಕ್ ಮಾಡಿ, ಯಾವುದಿದ್ರೂ ವಾಕ್ ಮಾಡಿ ಅಂತ ಹೇಳ್ತಾರೆ. ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ವಾಕ್ ಮಾಡಿ, ಸಾಧ್ಯ ಆದರೂ 1 ಗಂಟೆ 2 ಗಂಟೆ ವಾಕ್ ಮಾಡಿ, 1 ಕಿಲೋಮೀಟ್ರ್ ಆದರೂ ನಡೀರಿ, ಅಟ್ಲೀಸ್ಟ್ ಒಂದು 300 to 400 ಮೀಟರ್ಸ್ ಊಟ ಆದ ತಕ್ಷಣ ವಾಕ್ ಮಾಡಿ. ಈ ಥರದ್ದೆಲ್ಲ ಅಡ್ವೈಸ್ಗಳು ಬರ್ತಾ ಇರ್ತವೆ ನಿಮಗೆ, ಡಾಕ್ಟ್ರಿಂದ, ಎಕ್ಸ್ಪರ್ಟ್ಗಳಿಂದ, ಇನ್ಯಾರೋ ತಿಳಿಸ್ತಾನೆ ಇರ್ತಾರೆ. ಇದೇ ಮಾತನ್ನು ಒಂದು ಸಾವಿರಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಹೇಳಿದ್ದ, ಭಾಳ ಮೇಧಾವಿ ಆತ, ಭಗವಾನ್ ಬುದ್ಧ. ಅಂದ ತಕ್ಷಣವೇ ನಮ್ಮ ಕೈಗಳು ಈ ಥರ ಕೈಗಳನ್ನು ಜೋಡಿಸೋ ಮನಸ್ಸು ಬರುತ್ತೆ. ಭಗವಾನ್ ಬುದ್ಧ ವಾಕಿಂಗ್ ಮಾಡಿ ಅಂತ. ಹೆಂಗೆ ವಾಕಿಂಗ್ ಮಾಡಬೇಕು? ಮೌನವಾಗಿ ನಮ್ಮ ಉಸಿರಾಟವನ್ನೇ ಅಬ್ಸರ್ವ್ ಮಾಡ್ತಾ ಸಾಧ್ಯ ಆದಷ್ಟು ನಿಧಾನವಾಗಿ ವಾಕಿಂಗ್ ಮಾಡೋ ಥರದ್ದು. ಈ ಥರ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು, ಇದೇ ಒಂಥರ ಧ್ಯಾನ ಇದು ಅಂತ ತಿಳಿಸ್ಕೊಟ್ಟಿದ್ದಂತೆ. ಇದು ಅಂದರೆ ಬುದ್ಧಿಸಮಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪ್ರಾಕ್ಟೀಸು. ಆರಾಮವಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನಷ್ಟು ಮತ್ತಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ತಾ ನಿಧಾನವಾಗಿ ನಡೆಯುವಂಥದ್ದು. ಇದೇ ಎಕ್ಸಸೈಸನ್ನು ನಾನು ಒಂಚೂರು ಮಾಡಿಫೈ ಮಾಡಿ ಇದೇ ಜಾಗಕ್ಕೆ ತೊಗೊಂಬರ್ತಾ ಇದ್ದೀನಿ. ಅಂದರೆ 1 ಸ್ಕ್ವೇರ್ ಫೀಟ್ ಜಾಗ ಕಾಲು ಕೆಳಗಡೆ ಇರೋದು ಅಷ್ಟೇ. ಬರೀ 1 ಸ್ಕ್ವೇರ್ ಫೀಟ್ ಜಾಗ ಮಾತ್ರ ಇರುತ್ತೆ, ಮತ್ತೇನು ಜಾಗ ಇರಲ್ಲ. ಅಷ್ಟೇ ಜಾಗದಲ್ಲಿ ನೀವು ವಾಕಿಂಗ್ ಮಾಡ್ತೀರಾ. ಆರಾಮವಾಗಿ ಹಾರ್ಟ್ ಬೀಟನ್ನು ಗಮನಿಸ್ತಾ, ದೇಹದ ಉಸಿರಾಟವನ್ನು ಗಮನಿಸ್ತಾ, ಕಣ್ಣುಗಳನ್ನು ತೆರ್ಕೊಂಡು ಅಥವಾ ಕಣ್ಣುಗಳನ್ನು ಮುಚ್ಕೊಂಡು ನಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ನಿಧಾನವಾಗಿ ವಾಕಿಂಗ್ ಮಾಡ್ತಾ ಹೋಗ್ತೀವಿ. ಕಾಲುಗಳನ್ನು ಮೇಲ್ಗಡೆ ಎತ್ತೋದು, ಕೆಳಗಡೆ ಬಿಡೋದು ಅಷ್ಟೇ ವಾಕಿಂಗ್ ಅಂದರೆ. ಕೈಗಳನ್ನು ಒಂಚೂರು ಆಡಿಸೋದು, ಎಷ್ಟು ಬೇಕೋ ಅಷ್ಟೇ. ಉಸಿರಾಟವನ್ನು ಗಮನಿಸ್ತೀವಿ. ಏನೂ ಕಾಣಿಸಲ್ಲ, ಅಂದರೆ ಬೇರೆ ಏನೂ ಯೋಚನೆ ಇರಲ್ಲ. ಉಚ್ಛ್ವಾಸ ನಿಶ್ವಾಸ ಅಷ್ಟೇ. ಉಸಿರು ಒಳಗಡೆ ಹೋಗುತ್ತೆ, ಉಸಿರು ಒಳಗಡೆ ಬರುತ್ತೆ. ಆ್ಯಕ್ಷನ್ ಏನಪ್ಪ ಅಂದರೆ ಕಾಲುಗಳು ಎತ್ತಿ ಕೆಳಗಡೆ ಇಡ್ತೀವಿ, ಹಿಂದಕ್ಕೂ ಮುಂದಕ್ಕೂ. ಸೊ ಇದನ್ನು ನಡೆಸ್ಕೊಂಡು ಹೋಗೋದು. ಏನು ಟೆನ್ಷನ್ ಇಲ್ಲ. ಸಾಧ್ಯ ಆದಷ್ಟು ಇರೋ ಟೆನ್ಷನ್ನ ಫ್ರೀ ಮಾಡ್ಕೊಳ್ತಾ ಮನಸ್ಸಲ್ಲಿ ಬರೋ ಯೋಚನೆಗಳನ್ನು ಅದ್ರ ಪಾಡಿಗೆ ಅಲ್ಲಿದ್ದಲ್ಲಿಗೆ ಬಿಡ್ತಾ ಹೋಗೋದು. ಆಮೇಲೆ ಏನು ಮಾಡ್ತೀರಾ ಅಂದರೆ ನಿಧಾನಕ್ಕೆ ಇನ್ನಷ್ಟು ಮತ್ತಷ್ಟು ಸ್ಲೋ ಮಾಡ್ತಾ ಹೋಗ್ತೀರಾ. ಸ್ನೇಹಿತರೆ, ಫಾಸ್ಟಾಗಿ ಮಾಡಿಬಿಡೋದು ಅಂದರೆ ಸಿಕ್ಕಾಪಟ್ಟೆ ಈಸಿ. ಫಾಸ್ಟಾಗಿ ಮಾಡೋದಂದ್ರೆ ನಾನು ಹೇಳ್ತಿರೋದು ಏನೋ ಒಂದು ಗಡಿಬಿಡಿಯಲ್ಲಿ ಏನೋ ಒಂದು ಮಾಡಿಬಿಡೋದು, ಕುಕ್ಕಿ ಬಿಸಾಕ್ಬಿಡೋದು, ದಟ್ಸ್ ಈಸಿ. ಬಟ್ ನಮ್ಮನ್ನು ನಾವು ಸ್ಲೋ ಮಾಡ್ಕೊಳ್ತಾ ಹೋಗೋದಿದೆ ನೋಡಿ, ಇನ್ನಷ್ಟು ಮತ್ತಷ್ಟು. ಅದರಲ್ಲೂ ಈ BP, ಮಾನಸಿಕ ಒತ್ತಡ, ಆಲೋಚನೆಗಳು, ಇದನ್ನೆಲ್ಲ ಸ್ಲೋ ಮಾಡೋದಿದೆ ನೋಡಿ, ಅದರಂಥ ಕಷ್ಟ ಮತ್ತೊಂದಿಲ್ಲ. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದು ಭಾಳ ಕಷ್ಟ. ಆ ಕೆಲಸವನ್ನು ಈ ವ್ಯಾಯಾಮ ಮಾಡುತ್ತೆ ಅಂತ ಹೇಳ್ತಾರೆ. ಸ್ಲೋ ಮಾಡ್ತಾ ಹೋಗ್ತೀರಾ, ಏನಿಲ್ಲ. ಎಷ್ಟು ಸ್ಲೋ ಆಗುತ್ತೆ ಅಂದರೆ ಆಮೇಲೆ ಸ್ಲೋ ಮೋಷನ್ನು, ಅಂದರೆ ಇನ್ನಷ್ಟು ಮತ್ತಷ್ಟು ಸ್ಲೋ. ಆಲ್ಮೋಸ್ಟ್ 3 ಸೆಕೆಂಡ್ಗೆ 1 ಸ್ಟೆಪ್ಪನ್ನು ಇಡ್ತೀರಾ ಎತ್ತಿ. ಕಾಲನ್ನು ಮೇಲೆ ಎತ್ತಿ ಇಡೋರಾದರೆ ಈ ಥರ ಮೇಲೆತ್ತಿ ಇಡೋದಕ್ಕೆ ಸಿಕ್ಕಾಪಟ್ಟೆ ಬಾಡಿ ಬ್ಯಾಲೆನ್ಸ್ ಮತ್ತು ಕಂಟ್ರೋಲ್ ಬೇಕಾಗತ್ತೆ. ನಾಟ್ ಈಸಿ. ಸಿಕ್ಕಾಪಟ್ಟೆ ಸ್ಲೋ ಮೋಷನ್ ಇದು. ನೀವು ಇದೇ ಥರ ವಾಕಿಂಗ್ ಬೇಕಿದ್ರೂ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಅಂದರೆ ದೂರ ನಡ್ಕೊಂಡು ಬೇಕಿದ್ರೂ ಹೋಗ್ಬೋದು. 1 ಕಿಲೋಮೀಟ್ರ್ ಇದೇ ಥರ ನಡೀರಿ, ಎಷ್ಟು ಟೈಮ್ ತೊಗೊಳುತ್ತೆ ನೋಡಿ ಅಲ್ವಾ? ಮಜವಾಗಿರುತ್ತೆ ಅಂದರೆ ಎಂಜಾಯ್ ಮಾಡ್ತಾ ಮಾಡಬೇಕು ನೀವು. ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕು, ಇನ್ನಷ್ಟು ಮತ್ತಷ್ಟು ಸ್ಲೋ ಮಾಡ್ಕೊಳ್ತಾ ಹೋಗ್ಬೇಕು ನಿಮ್ಮ ನಡಿಗೆಯನ್ನು. ಹೋಗ್ಬೋದು ರೋಡ್ ಪಕ್ಕ, ಪಾರ್ಕು, ಗುಡ್ಡ ಬೆಟ್ಟಗಳು, ಹಳ್ಳಿ ಜನ ಆಗಿದ್ದರೆ ತೋಟ ಗದ್ದೆ, ಮನೆ ಸುತ್ತ ಗಾರ್ಡನ್ನು, ಎಲ್ಲಿ ಬೇಕಿದ್ರೂ ಈ ಥರದ ವಾಕಿಂಗನ್ನು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಒಂದೇ ಒಂದು ಸಮಸ್ಯೆ ಇರೋದು ಅಂದರೆ ಗ್ರ್ಯಾಜುವಲಿ ನೀವು ಅಷ್ಟಷ್ಟಾಗಿ ಸ್ಲೋ ಮಾಡ್ಕೊಳ್ತಾ ಹೋಗ್ಬೇಕು ನಿಮ್ಮಲ್ಲಿ.
ಭಾವನೆಗಳ ಮೇಲೆ ಕಂಟ್ರೋಲನ್ನ ತಗೋಬೇಕು, ಮನಸ್ಸಿನ ಮೇಲೆ ಕಂಟ್ರೋಲನ್ನ ತಗೋಬೇಕು. ಹಾರ್ಟ್ ಬೀಟು, ಶ್ವಾಸೋಚ್ಛ್ವಾಸ ಇವೆಲ್ಲ ನಿಮ್ಮ ಒಂದು ಗಮನದಲ್ಲಿ ಇರಬೇಕು, ನಿಗಾದಲ್ಲಿ ಗಮನಿಸ್ತಿದ್ದೀವಿ ಅದನ್ನು ಅನ್ನೋ ಥರ. ಅಂದರೆ ನಿಮ್ಮ ಗಮನ ಇಲ್ಲದೆ ನಿಮ್ಮ ದೇಹ ಅಥವಾ ಮನಸ್ಸಿನ ಯಾವುದೇ ಚಟುವಟಿಕೆ ಕೂಡ ನಡೆಯೋ ಹಂಗಿಲ್ಲ. ಬುದ್ಧ ಭಗವಾನ್ ಹೇಳಿರೋ ವಾಕಿಂಗ್ ಇದು. ಇಲ್ಲೇನು ಮಾಡ್ಬೋದು ಅಂದರೆ ಶ್ವಾಸವನ್ನು ನಿಧಾನವಾಗಿ ಒಳಗಡೆ ತಗೊಳ್ತಾ ಕಾಲನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಶ್ವಾಸವನ್ನು ನಿಧಾನವಾಗಿ ಹೊರಗಡೆ ಬಿಡ್ತಾ ಕಾಲನ್ನು ಕೆಳಗಡೆ ಬಿಡ್ಬೋದು. ಫಾಸ್ಟಾಗಿ ಮಾಡಬಾರ್ದ ಒಂದೇ ಒಂದು ಕೆಲಸ ಅಂದರೆ ಇದು, ಈ ಥರದ ವಾಕಿಂಗು. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಕಾಲನ್ನು ನಿಧಾನವಾಗಿ ಎತ್ತಿ ನಿಧಾನವಾಗಿ ಬಿಡ್ತೀರಾ. ಏನು ಎತ್ತೋದೇ ಇಲ್ವೇನೋ ಅನ್ನೋ ಥರ, ಏನು ಆ್ಯಕ್ಷನ್ನೇ ಇಲ್ವೇನೋ ಅನ್ನೋ ಥರ ಇನ್ನಷ್ಟು ಮತ್ತಷ್ಟು ನಿಧಾನ 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 ನಿಧಾನ. ನಿಧಾನವೇ ಪ್ರಧಾನ. ಈ ಥರದ ಒಂದು ಎಕ್ಸಸೈಸ್ ಇದು. ಆಮೇಲೆ ಫಸ್ಟು ಭಾಳಷ್ಟು ಜನರಿಗೆ, ವಯಸ್ಸಾದವ್ರಿಗಿರ್ಬೋದು, ವರ್ಟಿಗೋ ಪ್ರಾಬ್ಲಮ್ ಇರೋರಿಗಿರ್ಬೋದು, ಬ್ಯಾಲೆನ್ಸನ್ನು ಕಾಪಾಡ್ಕೊಳ್ಳೋಕ್ಕಾಗದೇ ಇರೋ ವ್ಯಕ್ತಿಗಳಿಗೆ, ಲೋ ಬಿ ಪಿ ಇರೋರಿಗೆ, ಇವರಿಗೆಲ್ಲ ಭಾಳ ಕಷ್ಟ ಆಗುತ್ತೆ ಶುರುವಿನಲ್ಲಿ. ಯಾಕೆಂದರೆ ಇಡೀ ದೇಹದ ಮೇಲೆ ಫುಲ್ ಕಂಟ್ರೋಲ್ ಬೇಕಾಗುತ್ತೆ ಇದನ್ನು ಮಾಡುವಾಗ. ಸ್ಲೋ ಮಾಡೋದು ಸುಲಭದ ಕೆಲಸ ಅಲ್ಲ. ಬಟ್ ಗ್ರ್ಯಾಜುವಲಿ ನೀವು ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿ ಇದರ ಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.